ಇಂದಿನ ಓಟದ ಬದುಕಿನಲ್ಲಿ ನಮಗೆ ಅರಿವಿಲ್ಲದಂತೆ ಅನೇಕ ಬಾರಿ ಸೋಲು, ನಿರಾಶೆ ಅಥವಾ ನಂಬಿದವರಿಂದಲೇ ಮೋಸವಾಗುವ ಸಂದರ್ಭಗಳು ಎದುರಾಗುತ್ತವೆ. ಇಂತಹ ಸಮಯದಲ್ಲಿ ಮನಸ್ಸು ಒಡೆದು ಹೋದಂತಾಗುತ್ತದೆ. ಆದರೆ ಸುಮಾರು 500 ವರ್ಷಗಳ ಹಿಂದೆಯೇ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಬೋಧನೆಗಳಲ್ಲಿ ನಮ್ಮ ಇಂದಿನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿದೆ. ಇಂದು ನಾವು ನಮ್ಮ ಜೀವನವನ್ನು ಬದಲಿಸಬಲ್ಲ ಕೃಷ್ಣನ 5 ಮುಖ್ಯ ಸಂದೇಶಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಕೊನೆಯ ಮಾತು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ನಮಸ್ಕಾರ, ಈಶಾನ್ ಬಂಗಾರ ಸ್ಟೋರೀಸ್ಗೆ ಸ್ವಾಗತ. ಕೃಷ್ಣನ ಮೊದಲ ಬೋಧನೆ: ಯಾರ ಮೇಲೂ ಅತಿಯಾಗಿ ಅವಲಂಬಿತರಾಗಬೇಡಿ. ನಾವು ಅನೇಕ ಬಾರಿ ಈ ವ್ಯಕ್ತಿ ಇದ್ದರೆ ಮಾತ್ರ ನಾನು ಖುಷಿಯಾಗಿರಲು ಸಾಧ್ಯ, ಅಥವಾ ಇವರು ನನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಎಂದು ನಂಬಿರುತ್ತೇವೆ. ಆದರೆ ಕಾಲ ಬದಲಾದಂತೆ ಮನುಷ್ಯನ ಮನಸ್ಸು ಮತ್ತು ಆದ್ಯತೆಗಳು ಬದಲಾಗುತ್ತವೆ. ಅವರು ನಮ್ಮನ್ನು ಬಿಟ್ಟು ಹೋದಾಗ ನಾವು ಕುಸಿದು ಹೋಗುತ್ತೇವೆ. ಆದ್ದರಿಂದ ನಿಮ್ಮ ಸಂತೋಷದ ಚಾವಿಯನ್ನು ಬೇರೆಯವರ ಕೈಗೆ ಕೊಡಬೇಡಿ. ಆತ್ಮನಿರ್ಭರರಾಗಿರಿ. ನಿಮ್ಮೊಳಗೆ ಇರುವ ಶಕ್ತಿಯನ್ನು ನಂಬಿ ಪರಮಾತ್ಮನ ಮೇಲೆ ವಿಶ್ವಾಸವಿಡಿ. ಎರಡನೇದಾಗಿ, ಅತಿಯಾದ ಮೋಹ. ಮೋಹ ಎಂದರೆ ಕೇವಲ ಪ್ರೀತಿಯಲ್ಲ, ಅದು ಒಂದು ರೀತಿಯ ಅಂಧಾಭಿಮಾನ. ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ತನ್ನ ಮಗ ದುರ್ಯೋಧನನ ಮೇಲೆ ಅತಿಯಾದ ಮೋಹವಿತ್ತು. ಮಗ ತಪ್ಪು ಮಾಡುತ್ತಿದ್ದಾನೆ ಎಂದು ತಿಳಿದಿದ್ದರೂ ಮೋಹದಿಂದಾಗಿ ಅವನು ಸುಮ್ಮನಿದ್ದ. ಇದರ ಫಲವಾಗಿ ಇಡೀ ವಂಶ ವಿನಾಶವಾಯಿತು. ನಮ್ಮ ಜೀವನದಲ್ಲೂ ಅಷ್ಟೇ, ವಸ್ತುಗಳ ಮೇಲೆ ಅಥವಾ ಸಂಬಂಧಗಳ ಮೇಲೆ ಅತಿಯಾದ ಅಂಟಿಕೊಳ್ಳುವಿಕೆ ನಮ್ಮ ವಿವೇಕವನ್ನು ಮಂದಗೊಳಿಸುತ್ತದೆ. ಪ್ರೀತಿ ಇರಲಿ, ಆದರೆ ಅದು ನಿಮ್ಮನ್ನು ಕುರುಡರನ್ನಾಗಿ ಮಾಡದಿರಲಿ. ಒಮ್ಮೆ ಒಬ್ಬ ರಾಜ ತುಂಬಾ ಅಶಾಂತಿಯಿಂದ ಸನ್ಯಾಸಿಯೊಬ್ಬರ ಬಳಿ ಹೋದನಂತೆ. ಸನ್ಯಾಸಿ ಹೇಳಿದರು, ರಾಜನೇ, ನೀನು ಯಾವುದನ್ನು ನನ್ನದು ಎಂದು ಅಂದುಕೊಂಡಿದ್ದೀಯೋ ಅದು ಯಾವುದೂ ನಿನ್ನದಲ್ಲ. ನೀನು ಬರುವಾಗ ಏನನ್ನೂ ತಂದಿಲ್ಲ, ಹೋಗುವಾಗ ಏನನ್ನೂ ಒಯ್ಯುವುದಿಲ್ಲ. ಈ ಸತ್ಯವನ್ನು ಅರಿತಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಿಮ್ಮ ಕೆಲಸಗಳನ್ನು ಜವಾಬ್ದಾರಿಯಿಂದ ಮಾಡಿ, ಆದರೆ ಇದು ನನ್ನದು ಎಂಬ ಅಹಂಕಾರವನ್ನು ಬಿಡಿ. ಫಲದ ನಿರೀಕ್ಷೆ ಇಲ್ಲದೆ ಕರ್ತವ್ಯವನ್ನು ಮಾಡುವುದೇ ನಿಜವಾದ ಯೋಗ. ನಿಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. ಎಲ್ಲರೂ ನಿಮ್ಮ ನೋವಿಗೆ ಮುರುಗುವವರಲ್ಲ. ಕೆಲವರು ನಿಮ್ಮ ದೌರ್ಬಲ್ಯವನ್ನು ತಿಳಿದುಕೊಂಡು ಆನಂದಿಸಬಹುದು. ಸರಿಯಾದ ವ್ಯಕ್ತಿಯ ಬಳಿ ಮಾತ್ರ ಮನಸ್ಸು ಬಿಚ್ಚಿಡಿ. ಹಾಗೆಯೇ ಸಂಬಂಧಗಳಲ್ಲಿ ಒಂದು ಮಿತಿ ಇರಲಿ. ಗೌರವವಿಲ್ಲದ ಜಾಗದಲ್ಲಿ ಇರುವುದಕ್ಕಿಂತ ಮೌನವಾಗಿ ದೂರ ಸರಿಯುವುದು ಉತ್ತಮ. ಆತ್ಮಗೌರವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಕೃಷ್ಣ ಹೇಳುವಂತೆ ಜೀವನದಲ್ಲಿ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ನಿಮ್ಮ ನಂಬಿಕೆ ದೃಢವಾಗಿದ್ದರೆ ದೇವರು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಹಾಯಕ್ಕೆ ಬಂದೇ ಬರುತ್ತಾನೆ. ಈ ಮಾತುಗಳು ನಿಮಗೆ ಸ್ವಲ್ಪವಾದರೂ ಧೈರ್ಯ ನೀಡಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಈಶಾನ್ ಬಂಗಾರ ಸ್ಟೋರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳು.